ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ, ಗುರುಗಳ ವಾರ. ಇವತ್ತು ತುಂಬಾ ವಿಶೇಷ ದಿನ ಅಂತ ಹೇಳ್ಬೋದು. ಯಾಕೆ ಅಂತ ನಾನು ಮುಂದೆ ತಿಳಿಸ್ತೀನಿ. ಇವತ್ತು ನಾನು ಬಂದಿದ್ದೀನಿ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ರಾಯರ ಮಠಕ್ಕೆ. ತುಂಬಾ ದಿನ ಆಗಿತ್ತು ಗುರುವಾರ ನಾನು ರಾಯರ ಸನ್ನಿಧಾನಕ್ಕೆ ಹೋಗಿ. ಅಂದ್ರೆ ಬೇರೆ ದಿನ ನಾನು ರಾಯರ ಮಠಕ್ಕೆ ಹೋಗಿದ್ದೆ, ಗುರುವಾರ ಹೋಗಕ್ಕೆ ಆಗಿರ್ಲಿಲ್ಲ. ಅಂದ್ರೆ ನಾನು ಊರಲ್ಲಿ ಕೂಡ ಇರ್ಲಿಲ್ಲ ಅಲ್ಲ, ಹಾಗಾಗಿ ಇವತ್ತು ನಾನು ರಾಯರ ಮಠಕ್ಕೆ ಬಂದಿದ್ದೀನಿ. ಹಾಗೆ ಇವಾಗ ಮಠದ ಫ್ರಂಟ್ ವ್ಯೂನ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಎಲ್ಲಿ ಬರುತ್ತೆ ಹಾಸನಲ್ಲಿ ಅಂತ. ಇದು ಉತ್ತರ ಬಡಾವಣೆಯಲ್ಲಿ ಬರುತ್ತೆ. ಸಾಯಿಬಾಬಾ ದೇವಸ್ಥಾನ ಬರುತ್ತಲ್ಲ, ಅದರ ಹತ್ರನೇ ಇದು ಬರುವಂತದ್ದು. ರಾಯರ ಬೃಂದಾವನದ ಅಲಂಕಾರ ಹೇಗಿತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ನಿಮ್ಗೂ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾನು ಬೆಳಗ್ಗೆ ಬೇಗನೆ ರಾಯರ ಮಠಕ್ಕೆ ಹೋಗಿದ್ದೆ. ಅಂದ್ರೆ 8:30 ಅಷ್ಟೊತ್ತಿಗೆನೆ ನಾನು ಹೋಗಿದ್ದೆ. ಅವಾಗಷ್ಟೇನೆ ಅಭಿಷೇಕ ಮುಗ್ದಿತ್ತು. ಹಾಗೆ ಅಲಂಕಾರಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ಕೂಡ ಪ್ರದಕ್ಷಿಣೆ ಎಲ್ಲ ಹಾಕಿ ತುಪ್ಪದ ದೀಪವನ್ನ ಹಚ್ಚಿ ಬೆಳಗಿ, ಹಾಗೇನೆ ಕೆಲವೊಂದು ಮಂತ್ರಗಳನ್ನ ಕೂಡ ಅಲ್ಲೇ ಪಠನೆ ಮಾಡಿದೆ. ಯಾಕೆಂದ್ರೆ ರಾಯರ ಸನ್ನಿಧಾನದಲ್ಲಿ ಪಠನೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ಅಲ್ಲೇ ರಾಯರ ಸನ್ನಿಧಾನದಲ್ಲೇ ಕೆಲವೊಂದು ಮಂತ್ರಗಳನ್ನ ಕೂಡ ನಾನು ಹೇಳ್ಕೊಂಡೆ. ಹಾಗೇನೆ ಅಲಂಕಾರ ಕೂಡ ಮಾಡ್ತಾ ಇದ್ರು. ಮಂತ್ರ ಎಲ್ಲ ಹೇಳಿದ ನಂತರ ನಾನು ಕೆಲವೊಂದಷ್ಟು ಫೋಟೋಸ್ಗಳನ್ನ ಕೂಡ ತಗೊಂಡೆ. ಇವತ್ತಿನ ಅಲಂಕಾರ ಹೇಗಿತ್ತು ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಇವತ್ತು ಯಾವ ದಿನ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಇವತ್ತು ಗುರುವಾರ, ಇವತ್ತು ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ನಿಮ್ಗೆಲ್ಲ ಗೊತ್ತಲ್ವಾ, ಗುರುವಾರ ಪುಷ್ಯ ನಕ್ಷತ್ರ ಬಂದ್ರೆ ತುಂಬಾನೇ ಒಳ್ಳೇದು. ಗುರುಪುಷ್ಯ ಯೋಗ ಅಂತ ಕೂಡ ಕರೀತಾರೆ. ತುಂಬಾ ವಿಶೇಷ. ಇವತ್ತು ನಾವು ಏನಾದ್ರೂ ವಿಶೇಷವಾಗಿ ನಾವು ಪೂಜೆಯನ್ನು ಸಲ್ಲಿಸುವಂತದ್ದು, ಕೆಲವು ಅನುಸರಣೆಗಳನ್ನ ಮಾಡೋದ್ರಿಂದ ನಮ್ಗೆ ಶ್ರೇಷ್ಠವಾದ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಪುಷ್ಯ ನಕ್ಷತ್ರ ತುಂಬಾ ಶ್ರೇಷ್ಠ. ಸಾಕಷ್ಟು ಜನ ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಈ ಒಂದು ದಿನದಲ್ಲಿ ನಾವೇನಾದ್ರೂ ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡುವಂತದ್ದಾಗಿರ್ಬೋದು, ಅಥವಾ ನಾವು ಯಾವ್ದಾದ್ರು ಒಂದು ಕೆಲಸವನ್ನ ಪ್ರಾರಂಭ ಮಾಡ್ಬೇಕು, ಅದರಲ್ಲಿ ನಮ್ಗೆ ಯಶಸ್ಸು ಅಭಿವೃದ್ಧಿ ಸಿಗ್ಬೇಕು ಅಂದ್ರೆ ಇವತ್ತು ರಾಯರಿಗೆ ನಾವು ಪೂಜೆಯನ್ನ ಸಲ್ಲಿಸುವಂತದ್ದು, ಹಾಗೆ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು, ತುಪ್ಪದ ದೀಪ ಹಚ್ಚುವಂಥದ್ದು, ಹಾಗೆ ರಾಯರ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ಸೇವೆ ಮಾಡೋದು, ರಾಯರ ಬೃಂದಾವನದ ದರ್ಶನವನ್ನ ಪಡೆಯುವಂಥದ್ದು, ಸೇವೆಗಳನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಅಷ್ಟು ಶುಭ ದಿನ ಇವತ್ತು. ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕು ಅಂದ್ರೆ ಇವತ್ತು ನಾವು ಬೃಂದಾವನದ ದರ್ಶನವನ್ನ ಪಡೆಯುವಂಥದ್ದು, ಹಾಗೆ ಪ್ರದಕ್ಷಿಣೆ ಸೇವೆಯನ್ನ ಮಾಡುವಂಥದ್ದು, ತುಪ್ಪದ ದೀಪವನ್ನ ಬೆಳಗುವಂಥದ್ದು. ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಹಾಗೇನೆ ಇವತ್ತು ಮಂತ್ರಗಳನ್ನ ಪಠನೆ ಮಾಡ್ಬೇಕು. 108 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಂತ್ರಗಳನ್ನ ಹೇಳುವಂಥದ್ದು. ಅಕಸ್ಮಾತ್ ನಿಮ್ಗೆ ಬೆಳಗ್ಗೆ ಪೂಜೆ ಮಾಡಕ್ ಆಗಿಲ್ಲ ಅಂದ್ರೆ ಇವಾಗ ಮಡಿಯಿಂದ ಕೂಡ ನೀವು ರಾಯರ ಪೂಜೆಯನ್ನ ಮಾಡಿ, ಇವಾಗ ಹೇಗೂ ಸಂಜೆ ದೀಪ ಹಚ್ಚುತ್ತಿರಲ್ಲ, ಅವಾಗ ದೀಪವನ್ನ ಹಚ್ಚುವಾಗ ತುಪ್ಪದ ದೀಪವನ್ನ ಹಚ್ಚಿ ತುಂಬಾ ಒಳ್ಳೇದಾಗತ್ತೆ. ಹಾಗೆ ಮಂತ್ರಗಳನ್ನ ಮಿಸ್ ಮಾಡ್ದಲೆ ಹೇಳಿ, ಅದರಲ್ಲಿ ಇಷ್ಟಾರ್ಥ ಸಿದ್ಧಿಸುವಂತ ಒಂದು ಮಂತ್ರ ಅಂದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತ ಮಂತ್ರವನ್ನ 108 ಬಾರಿ ಹೇಳಿ. ಅಕಸ್ಮಾತ್ ಇವತ್ತು ಹೇಳಕ್ ಆಗ್ಲಿಲ್ಲ ಅಂದ್ರೆ ಪ್ರತಿನಿತ್ಯ ಹೇಳಿ. ನೆಕ್ಸ್ಟ್ ಏನಾದ್ರು ಗುರುಪುಷ್ಯ ಯೋಗ ಬರುತ್ತಲ್ಲ, ಅವತ್ತು ಮಿಸ್ ಮಾಡ್ದಲೆ ಈ ಒಂದು ಮಂತ್ರವನ್ನ ಹೇಳಿ, ಒಳ್ಳೇದಾಗತ್ತೆ. ಈ ಒಂದು ಗುರುಪುಷ್ಯಾಮೃತ ಯೋಗ ಅಂದ್ರೆ ತುಂಬಾನೇ ಒಳ್ಳೇದು. ಗುರುಪುಷ್ಯಾಮೃತ ಅಂದ್ರೆ ಅಮೃತ ಯೋಗ ಅಂತ ಕೂಡ ಕರೀತಾರೆ. ಇದು ಗುರುವಾರ ಬಂದ್ರೆ ತುಂಬಾ ಶ್ರೇಷ್ಠ. ಅಂದ್ರೆ ಗುರುವಾರ ಪುಷ್ಯ ನಕ್ಷತ್ರ ಬಿದ್ರೆ ಅದು ಗುರುಪುಷ್ಯ ಯೋಗ ಅಂತ ಕರೀತಾರೆ. ಇದನ್ನ ನಕ್ಷತ್ರಗಳ ರಾಜ ಅಂತ ಕೂಡ ಕರೆಯೋದುಂಟು. ಯಾಕೆಂದ್ರೆ ಅಷ್ಟು ಒಳ್ಳೇದು. ಗುರುವಾರ ಅಂದ್ರೆ ನಿಮ್ಗೆ ಗೊತ್ತಿದೆ ಗುರುಗಳ ವಾರ ಅಂತ. ಗುರುವಾರ ಅಂತ ಅಂದ್ರೆ ಅದು ಜ್ಞಾನ, ಸದಾಚಾರ, ಸಮೃದ್ಧಿ ಮತ್ತು ಸದ್ಗುಣಗಳ ಸಂಕೇತ ಅಂತ ಹೇಳ್ಬೋದು. ಗುರು ಆಳ್ತಾರೆ. ಹಾಗೇನೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಮೇಲಿನ 2 ಅಂಶಗಳು ಶುಭ ಮತ್ತು ಪರಿಣಾಮಕಾರಿ ಅಂತ ಪರಿಗಣಿಸಲಾಗುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಯೋಗದ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಗುರುಪುಷ್ಯ ಯೋಗದ ಸಮಯದಲ್ಲಿ ನಾವು ಏನಾದ್ರೂ ಕೆಲಸಗಳನ್ನ ಪ್ರಾರಂಭ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಅಂದ್ರೆ ದೀರ್ಘಾವಧಿಯ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ಸುಖ, ಸಮೃದ್ಧಿ ತರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ತುಂಬಾ ಶ್ರೇಷ್ಠ ಇದು. ಹಾಗೆ ಇವಾಗ ಅಧಿಕ ಮಾಸ ಇರೋದ್ರಿಂದ ಏನಾಗುತ್ತೆ, ನಾವು ಹೆಚ್ಚಾಗಿ ಪೂಜೆ ಮಾಡೋದು, ಮಂತ್ರಗಳನ್ನ ಪಠನೆ ಮಾಡೋದು ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಇವತ್ತು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ರು ಕೂಡ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಬೃಂದಾವನದ ದರ್ಶನವನ್ನ ಪಡೀರಿ. ನಿಮ್ಮ ಯಥಾಶಕ್ತಿ ನೀವು
ಇವತ್ತು ಪ್ರದಕ್ಷಿಣೆ ಸೇವೆಯನ್ನ ಮಾಡಿ ಅಲ್ಲಿ ಏನಾದ್ರೂ ಸೇವೆ ಇದ್ರೆ ಅದರಲ್ಲೂ ಕೂಡ ಪಾಲ್ಗೊಳ್ಳಿ, ತುಂಬಾನೇ ಒಳ್ಳೇದಾಗತ್ತೆ. ಅಟ್ಲೀಸ್ಟ್ ಇವತ್ತು ದರ್ಶನ ಮಾಡಿದ್ರು ಕೂಡ ತುಂಬಾ ಒಳ್ಳೇದಾಗತ್ತೆ. ಇವತ್ತು ನಿಮ್ಗೆ ಏನಾದ್ರೂ ಹೋಗಕ್ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಮುಖಾಂತರ ನೀವು ದರ್ಶನ ಪಡೆದಿದ್ದೀರಾ. ನೀವು ಪ್ರತಿ ಗುರುವಾರ ಆಗಿರ್ಬೋದು ಅಥವಾ ಪುಷ್ಯ ನಕ್ಷತ್ರ ವಿಶೇಷ ದಿನಗಳಲ್ಲಿ ಮಾಡುವಂತಹ 3 ಅನುಸರಣೆಗಳು ಅಂತ ಅಂದ್ರೆ ಏನು ಅಂತ ಅಂದ್ರೆ, ನೀವು ತುಪ್ಪದ ದೀಪವನ್ನು ಹಚ್ಚುವಂತದ್ದಾಗಿರ್ಬೋದು, ಮಂತ್ರಗಳನ್ನ ಪಠನೆ ಮಾಡುವಂಥದ್ದು, ಹಾಗೆ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಸೇವೆಯನ್ನ ಮಾಡುವಂಥದ್ದು. ಇದು 3 ಮಾಡಿದ್ರೆ ಸಾಕು, ತುಂಬಾ ಒಳ್ಳೇದಾಗತ್ತೆ. ಅದ್ರಲ್ಲೂ ಅಷ್ಟಾಕ್ಷರ ಮಂತ್ರವನ್ನ ಪ್ರತಿನಿತ್ಯ ಪಠನೆ ಮಾಡಿ, ಇಲ್ಲ ಗುರುವಾರ ಮಾಡಿ. ನಮ್ಗೆ ದಿನ ಹೇಳಕ್ಕಾಗಲ್ಲ ಅಂದ್ರೆ ಗುರುವಾರನಾದ್ರೂ ನೀವು 108 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತ ಮಂತ್ರ ಪಠನೆ ಮಾಡಿ, ತುಂಬಾ ಒಳ್ಳೇದಾಗತ್ತೆ. ಯಾಕೆಂದ್ರೆ ಈ ಒಂದು ಮಂತ್ರವನ್ನ ಪಠನೆ ಮಾಡಿ ಸಾಕಷ್ಟು ಜನರ ಇಷ್ಟಾರ್ಥ ಸಿದ್ಧಿಯಾಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬಾ ಮಹಿಮೆಗಳೇ ನಡೆದೋಗಿದೆ. ಯಾಕೆಂದ್ರೆ ಭಕ್ತಿ ನಂಬಿಕೆ ಇಟ್ಟು ಯಾರು ಈ ಒಂದು ಮಂತ್ರವನ್ನ ಹೇಳ್ತಾರೆ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ. ಹಾಗಾಗಿ ನಿಮ್ಗೂ ಕೂಡ ಹೇಳ್ತೆ. ಇವತ್ತು ರಾಯರ ಮಠದಲ್ಲಿ ಅಲಂಕಾರ ಹೇಗಿತ್ತು ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸಿದೀನಿ. ಹಾಗೇನೆ ನಾನು ರಾಯರ ಮಠದಿಂದ ನಾನು ಹೋಗಿದ್ದು ಸಾಯಿಬಾಬಾ ಮಂದಿರಕ್ಕೆ. ರಾಯರ ಮಠದ ಹತ್ರನೇ ಸಾಯಿಬಾಬಾ ಮಂದಿರ ಇದೆ, ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಹಾಗೇನೆ ಇವತ್ತು ಗುರುವಾರ ಅಲ್ವಾ, ಗುರುಗಳ ದರ್ಶನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇವತ್ತು ಗುರು ಪುಷ್ಯಾಮೃತ ಯೋಗ ಕೂಡ ಇದೆ ಅಲ್ವಾ, ಹಾಗಾಗಿ ನಾನು ಸಾಯಿ ಮಂದಿರಕ್ಕೂ ಕೂಡ ಹೋಗಿದ್ದೆ. ಸಾಯಿ ಮಂದಿರನೂ ಅಷ್ಟೇನೆ ತುಂಬಾ ದಿನ ಆಗಿತ್ತು ನನಗೆ ಹೋಗಕ್ ಆಗೇ ಇರ್ಲಿಲ್ಲ. ನಮ್ಗೆ ಟೈಮ್ ಸಿಕ್ದಾಗ ಹೋಗಿರ್ತೀವಿ, ಗುರುವಾರ ಹೋಗಕ್ ಆಗಿರ್ಲಿಲ್ಲ. ಇವತ್ತು ವಿಶೇಷ ದಿನ ಅಲ್ವಾ, ಹಾಗಾಗಿ ದರ್ಶನ ಮಾಡೋಣ ಅಂತ ಬಾಬಾ ಮಂದಿರಕ್ಕೂ ಕೂಡ ಬಂದಿದ್ದೆ. ಈಗ ನಮ್ಮ ಹಾಸನದಲ್ಲಿ ಇರುವಂತಹ ಶ್ರೀ ಶಿರಡಿ ಸಾಯಿ ಮಂದಿರ ಹೇಗಿದೆ ಅಂತ ನಿಮ್ಗೂ ಕೂಡ ಒಂದು ವ್ಯೂ ತೋರಿಸ್ತೀನಿ, ಹಾಗೆ ದರ್ಶನ ಕೂಡ ಮಾಡಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಈ ಒಂದು ಸಾಯಿ ಮಂದಿರಕ್ಕೆ ಅಸಂಖ್ಯಾತ ಭಕ್ತರು ಬರ್ತಾರೆ. ಯಾಕೆಂದ್ರೆ ಅಷ್ಟು ಮಹಿಮೆ ಬಾಬಾ ಅವ್ರದ್ದು ಕೂಡ ನಡೆಯುತ್ತೆ. ನಿಮ್ಗೆ ಗೊತ್ತಿದೆ ಬಾಬಾ ಅವರ ಮಹಿಮೆ ಕೂಡ. ಅಸಂಖ್ಯಾತ ಭಕ್ತರನ್ನ ಬಾಬಾ ಅವರು ಹೊಂದಿದ್ದಾರೆ ಅಂತ. ನಾನು ಬಾಬಾ ಅವ್ರನ್ನ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ನಾವು ಒಂದು 6 ಸಲ ಶಿರ್ಡಿಗೆ ಹೋಗಿ ಬಂದಿದ್ದೀನಿ. ಈ ಒಂದು ಬಾಬಾ ಮಂದಿರಕ್ಕೆ ಬಂದ್ರೆ ನಂಗೆ ಶಿರ್ಡಿಗೆ ಹೋದ ಅನುಭವ ಆಗುತ್ತೆ. ಯಾಕೆಂದ್ರೆ ಶಿರ್ಡಿ ತರನೇ ಈ ಒಂದು ನಮ್ಮ ಹಾಸನದ ಸಾಯಿ ಮಂದಿರ ಕೂಡ ಇದೆ. ಹಾಗಾಗಿ ಇಲ್ಲಿಗೆ ಹೋಗಕ್ಕೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಇವತ್ತು ಬಾಬಾ ಅವರ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ. ಭಜನೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸಂಜೆ ಭಜನೆ ಇರುತ್ತೆ, ಹಾಗೆ ಸಂಜೆ ಅಂತೂ ತುಂಬಾ ರಶ್ ಇರುತ್ತೆ. ಯಾಕೆಂದ್ರೆ ಗುರುವಾರ ಬಂತು ಅಂದ್ರೆ ಸಾಕು, ಅಸಂಖ್ಯಾತ ಭಕ್ತರು ಬಾಬಾ ಅವರ ಸನ್ನಿಧಾನಕ್ಕೆ ಬರ್ತಾರೆ, ದರ್ಶನವನ್ನ ಪಡಿತಾರೆ, ಭಜನೆ ಎಲ್ಲ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕಂತೂ. ಹಾಗೇನೆ ಇಲ್ಲಿ ಬೆಳಗ್ಗೆ ಪ್ರಸಾದ ಮತ್ತೆ ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಕೂಡ ಪ್ರಸಾದವನ್ನ ಕೊಡ್ತಾರೆ. ಇವತ್ತು ರಾಯರ ಹಾಗೂ ಬಾಬಾ ಅವರ ದರ್ಶನವನ್ನ ಕೂಡ ನಿಮಗೂ ಮಾಡಿಸಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.